ಬೆಂಗಳೂರಿನ ಬ್ಯಾಡರಹಳ್ಳಿಯಲ್ಲಿ ಕಾಣಿಸಿಕೊಂಡ ಚಿರತೆ ಸತತ 2 ದಿನದಿಂದ ಕಾರ್ಯಾಚರಣೆ ಮಾಡಿದ್ರೂ ಕೂಡ ಸೆರೆಯಾಗಿಲ್ಲ. ನಿನ್ನೆ ಸಂಜೆಯವರೆಗೂ ಕಾರ್ಯಾಚರಣೆ ನಡೆಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಚಿರತೆ ಸೆರೆಯಾಗದ ಹಿನ್ನೆಲೆ ಹೆಚ್ಚುವರಿ ಬೋನ್ ಕೂಡ ಇಟ್ಟಿದ್ದಾರೆ. ಆದರೆ ಸದ್ಯ ಈವರೆಗೂ ಬೋನಿಗೆ ಬೀಳದ ಚಿರತೆ ಕಣ್ಣಾಮುಚ್ಚಾಲೆ ಆಡಿದ್ದು, ಬೋನು ಇಟ್ಟ ಸ್ಥಳದಲ್ಲಿ ಓಡಾಡದಂತೆ ಸ್ಥಳೀಯರಿಗೆ ಮನವಿ ಮಾಡಲಾಗಿದೆ. ಗೊತ್ತಿಲ್ಲದಂತೆ ಮೂವರನ್ನ ಮದುವೆಯಾಗಿ ಗಂಡ ಯಾಮಾರಿಸಿದ ಘಟನೆ ಮೈಸೂರಿನಲ್ಲಿ ನಡೆದಿದೆ. ಅಮಿತ್ ಕುಮಾರ್ ಎಂಬಾತ ಒಬ್ಬರಿಗೆ ಗೊತ್ತಿಲ್ಲದಂತೆ ಮದುವೆಯಾಗಿ ದೋಖಾ ಮಾಡಿದ್ದಾನೆ. ನನ್ನ ಗಂಡ 3 ಮದುವೆ ಆಗಿದ್ದಾನೆ, ನ್ಯಾಯ ಕೊಡಿಸಿ. 3 ಬಾರಿ ದೂರು ನೀಡಿದರೂ ಪ್ರಯೋಜನವೇ ಇಲ್ಲ. ಅವನಿಗೆ ಶಿಕ್ಷೆ ಆಗಬೇಕು ಅಂತ 2ನೇ ಹೆಂಡತಿ ದೂರು ಕೊಟ್ಟಿದ್ದಾಳೆ. ನಕಲಿ ಮಂಗಳಮುಖಿ ವೇಷ ಧರಿಸಿ 2 ಮಕ್ಕಳ ತಂದೆಯೊಬ್ಬರು ಸೆಕ್ಸ್ ವರ್ಕರ್ ದಂಧೆ ನಡೆಸುತ್ತಿದ್ದಾರೆ. ಮೈಸೂರು ನಂಜನಗೂಡಲ್ಲಿ ಪ್ರೇಮ ಹೆಸರಲ್ಲಿ 2 ಮಕ್ಕಳ ತಂದೆ ಭಿಕ್ಷಾಟನೆ ನಡೆಸುತ್ತಿದ್ದಾರೆ. ನಕಲಿಯ ಕಾಟಕ್ಕೆ ಅಸಲಿ ಮಂಗಳಮುಖಿಯರು ಬೇಸತ್ತಿದ್ದಾರೆ. ಹಗಲಿನಲ್ಲಿ ಭಿಕ್ಷೆ ಮಾಡಿದ್ರೆ ರಾತ್ರಿ ದಂಧೆ ಮಾಡುತ್ತಾರೆ ಅಂತ ಆರೋಪಿಸಲಾಗಿದೆ. ಔಷಧಿಯಲ್ಲಿ 12% ಹೆಚ್ಚು ಆಲ್ಕೋಹಾಲ್ ಅಂಶ ಇದ್ರೆ ಡಾಕ್ಟರ್ ಚೀಟಿ ಕಡ್ಡಾಯವೆಂದು ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಔಷಧಿಗಳ ದುರುಪಯೋಗಕ್ಕೆ ಕಡಿವಾಣ ಹಾಕಲು ಕೇಂದ್ರ ಕ್ರಮ ಕೈಗೊಂಡಿದ್ದು, ಡ್ರಗ್ ರೂಲ್ಸ್ 1945 ನಿಯಮಕ್ಕೆ ತಿದ್ದುಪಡಿ ತರೋ ಮೂಲಕ ಈ ಆದೇಶ ಹೊರಡಿಸಿದೆ. ಘಟ್ಟ ಪ್ರದೇಶದಲ್ಲಿ ಮಳೆ ಕೊಂಚ ಕಮ್ಮಿಯಾದ್ರೂ ಕೃಷ್ಣಾ ನದಿ ಮಾತ್ರ ತುಂಬಿ ಹರಿಯುತ್ತಿದೆ. ಹೀಗಾಗಿ ನದಿ ತೀರದ ಸಾವಿರಾರು ಎಕರೆ ಕಬ್ಬು ಬೆಳೆ ನಾಶವಾಗಿದೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರ ಪಟ್ಟಣದ ಕಬ್ಬು ಬೆಳೆಗೆ ನದಿ ನೀರು ನುಗ್ಗಿದೆ. ಅಪಾರ ಪ್ರಮಾಣದ ಬೆಳೆ ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರ ಹೋರಾಟ ಮುಂದುವರೆದಿದ್ದು, ಇಂದು ಹೋರಾಟಕ್ಕೆ 15 ಜಿಲ್ಲೆಗಳ ರೈತ ಮುಖಂಡರು ಬೆಂಬಲ ಕೊಡಲಿದ್ದಾರೆ. ಬೈರಮಂಗಲ ಗ್ರಾಮದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ರಾಜ್ಯದ ಹಲವು ಪ್ರಮುಖ ರೈತ ಹೋರಾಟಗಾರರು ಭಾಗಿಯಾಗಲಿದ್ದಾರೆ. ಬಿಡದಿಯಿಂದ ಟ್ರ್ಯಾಕ್ಟರ್ ರ್ಯಾಲಿ ನಡೆಸಲು ರೈತರು ಮುಂದಾಗಿದ್ದು, ರ್ಯಾಲಿಗೆ ಪೊಲೀಸರು ಅನುಮತಿ ನಿರಾಕರಿಸಿದ್ದಾರೆ. ನಾಳೆ ಶಿವಣ್ಣನ ಹುಟ್ಟುಹಬ್ಬ ಇರೋದ್ರಿಂದ ಅಭಿಮಾನಿಗಳು ಅದ್ದೂರಿಯಾಗಿ ಬರ್ತ್ಡೇ ಆಚರಿಸಲು ಭಾರೀ ಸಿದ್ಧತೆ ನಡೆಸುತ್ತಿದ್ದಾರೆ. ರಾಜ್ಯಾದ್ಯಂತ ಅದ್ದೂರಿ ಆಚರಣೆ ನಡೆಯಲಿದ್ದು, ಶಿವಣ್ಣ ಇಂಡಸ್ಟ್ರಿಯಲ್ಲಿ 40 ವರ್ಷ ಪೂರೈಸಿರೋ ಹಿನ್ನೆಲೆಯಲ್ಲಿ ಈ ಬಾರಿ ಜೋರಾಗಿ ಸೆಲೆಬ್ರೇಷನ್ ಇರಲಿದೆ. ಜೊತೆಗೆ ನಾಳೆ ಶಿವಣ್ಣನ ನಿವಾಸದ ಮುಂದೆ ಹುಟ್ಟುಹಬ್ಬ ಆಚರಣೆ ನಡೆಯಲಿದ್ದು, ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಕೂಡ ನೀಡುವುದಾಗಿ ಶಿವಣ್ಣ ತಿಳಿಸಿದ್ದಾರೆ. ಟೈಟಲ್ನಿಂದ ಗಮನ ಸೆಳೆದಿದ್ದ ಸೆಲೆಬ್ರಿಟಿ ಸಿನಿಮಾದ ಚಿತ್ರೀಕರಣ ಪ್ರಮುಖ ಹಂತಕ್ಕೆ ತಲುಪಿದ್ದು, ಸದ್ಯಕ್ಕೆ ಮೇಲುಕೋಟೆಯಲ್ಲಿ ಹಾಡಿನ ಚಿತ್ರೀಕರಣವನ್ನ ಚಿತ್ರತಂಡ ಮುಗಿಸಿ ಬಂದಿದೆ. ಅಶ್ವಿನ್ ಪ್ರಿಯಾಂಕಾ ಆಚಾರ್ ಲೀಡ್ ರೋಲ್ನಲ್ಲಿ ನಟಿಸುತ್ತಿರೋ ಈ ಸಿನಿಮಾಗೆ ಜಾನಿ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದು, ಮೇಲುಕೋಟೆಯ ಸುಂದರ ತಾಣಗಳಲ್ಲಿ ಚಿತ್ರೀಕರಣವನ್ನು ಜೋರಾಗಿ ನಡೆಸಲಾಗಿದೆ. ರಾಕಿಂಗ್ ಸ್ಟಾರ್ ಯಶ್ ರಣಬೀರ್ ಕಪೂರ್ ಕಾಂಬಿನೇಷನ್ನ ರಾಮಾಯಣ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಭರದಿಂದ ಸಾಗುತ್ತಿದ್ದು, ಸದ್ಯಕ್ಕೆ ಚಿತ್ರತಂಡ ಟೀಸರ್ ಬಿಡುಗಡೆಗೆ ಸಜ್ಜಾಗುತ್ತಿದೆ. ಇದೇ ಜುಲೈ 18ರಂದು ಟೀಸರ್ ಬಿಡುಗಡೆ ಸಮಾರಂಭ ಮುಂಬೈನಲ್ಲಿ ನಡೆಯಲಿದ್ದು, ಇದಕ್ಕಾಗಿ ಅದ್ದೂರಿ ವೇದಿಕೆ ಸಜ್ಜಾಗುತ್ತಿದೆ. ರಾಮಾಯಣ ಸಿನಿಮಾ ಈಗಾಗಲೇ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದು, ಸಿನಿಮಾ ಮೇಲೆ ದೊಡ್ಡ ನಿರೀಕ್ಷೆ ಶುರುವಾಗಿದೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ವಿದೇಶಕ್ಕೆ ಗೋಧಿ ಬೀಜ ರಫ್ತು ಮೂಲಕ ಮತ್ತೊಂದು ಮೈಲುಗಲ್ಲು ಸಾಧನೆ ಮಾಡಿದೆ. 1985ರಲ್ಲಿ DW662 ಗೋಧಿ ತಳಿಯ ಸಂಶೋಧನೆ ಆರಂಭಿಸಿದ್ದು, ಬಳಿಕ 1993ರಲ್ಲಿ ತಳಿ ಬಿಡುಗಡೆ ಮಾಡಲಾಯಿತು. DW662 ಗೋಧಿ ತಳಿ ಹೆಕ್ಟರ್ಗೆ ಸುಮಾರು 75 ಕ್ವಿಂಟಲ್ ಉತ್ಪಾದನೆಯ ಸಾಮರ್ಥ್ಯವನ್ನ ಹೊಂದಿದೆ.